ಎ ಕಡೆಯಿಂದ ಏನೀಗ ನೋಟಿಫಿಕೇಷನ್ ಆಗಿದೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಈಗ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗುವಂಥ CRDR KSRP ಈ ಎಲ್ಲ ಒಂದು ನೇಮಕಾತಿಗಳಿಗೆ KE ಏನು ಮಾಡಿದೆ, 750 ರೂಪಾಯಿ ಎಕ್ಸಾಮ್ ಫೀಸನ್ನು ಇಟ್ಟಿದೆ. ಸೊ ಇದು ಗ್ರಾಮೀಣ ಭಾಗದ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಹೊರೆಯಾಗುತ್ತೆ. ಈ ಹಿಂದೆ ಕೂಡ ನಾವು KE ಫೀಸ್ ವಿಚಾರಕ್ಕಾಗಿ ತುಂಬ ಧ್ವನಿ ಎತ್ತಿದ್ವಿ. ಅಂದರೆ VA ನೋಟಿಫಿಕೇಷನ್ ಆದ ಟೈಮಲ್ಲಿ ಫೀಸ್ ಕಡಿಮೆ ಮಾಡಬೇಕು ಅಂತೇಳಿ. ಬಟ್ ಆದರೂ ಕೂಡ KE ಅವರು ಫೀಸ್ ಕಡಿಮೆ ಮಾಡ್ತಾರೆ. ಕಾರಣ ಇಷ್ಟೇ, ಒಂದು ರೀಸನ್ ಇದೆ. ಏನು ಅಂತಂದರೆ, ಈಗ KE ಏನಿದೆ ಪರೀಕ್ಷೆ ನಡೆಸುವಂಥ ಒಂದು ಪ್ರಾಧಿಕಾರ. ಸೊ ಆ ಪ್ರಾಧಿಕಾರಕ್ಕೆ ಸರ್ಕಾರ ವಿಶೇಷವಾದಂಥ ನಿಧಿಯನ್ನು, ಸ್ಪೆಷಲ್ ಫಂಡನ್ನು ಇಟ್ಟಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಈ ನೇಮಕಾತಿ ಏನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ, ಈಗ ಫೀಸ್ ತೊಗೊಳ್ತಾರೆ, ಆ ಫೀಸಲ್ಲೇ ಅದೊಂದು ಆಯೋಗ ಅಂದರೆ ಆ ಪ್ರಾಧಿಕಾರವನ್ನು ನಡೆಸ್ತಾರೆ. ಅದಕ್ಕೆ ಸರ್ಕಾರ ಇದಕ್ಕೆ ವಿಶೇಷವಾದಂಥ ಒಂದು ಫಂಡನ್ನು ಇಟ್ಟು ಈ ಫೀಸ್ ಹೊರೆಯನ್ನು ತಪ್ಪಿಸ್ಬೇಕು. ಯಾಕಂದರೆ UPSC ಅಂತ ಪರೀಕ್ಷೆಯಲ್ಲಿ ಕೇವಲ 100 ರೂಪಾಯಿ ಇದೆ ಪರೀಕ್ಷೆ ಫೀಸು. ಬೇರೆ ಬೇರೆ ಕೇಂದ್ರ ಸರ್ಕಾರದ ಹಲವಾರು ಪರೀಕ್ಷೆಗಳನ್ನ ನೋಡಿದ್ರು ಕೂಡ ಅತಿ ಕಡಿಮೆ ಫೀಸ್ ಇದೆ. ನಮ್ಮಲ್ಲೇ KPSC ಇದಾಗಿರ್ಬೋದು, ಬೇರೆ ಪರೀಕ್ಷೆಗಳಿಗೆ ಕಡಿಮೆ ಇದೆ. ಬಟ್ KE ಅದು ತುಂಬ ಹೆವಿ ಇದೆ. ನೋಡಿ, ಒಬ್ಬ ಆಸ್ಪಿರೆಂಟ್ಸ್ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಅಂತಂದರೆ ಹೆಚ್ಚು ಫೀಸಿನ ಹೊರೆಯಾಗುತ್ತೆ. ಆತ ಅಷ್ಟು ಫೀಸ್ ಬರೆಸೋದ್ರ ಜೊತೆ ಪರೀಕ್ಷೆಗೆ ಹೋಗಬೇಕು, ಮತ್ತು ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲವೂ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಕ್ರಮ ವಹಿಸಬೇಕಂತೇಳಿ ನಾವು ಇವತ್ತು ಸಂಜೆ ಒಂದು ಟ್ವಿಟರ್ ಅಭಿಯಾನವನ್ನು ಕೂಡ ಮಾಡ್ತಾಯಿದ್ವಿ ನಮ್ಮ KSVS ಕಡೆಯಿಂದ. ಏನು ಪ್ರಿಯಾಂಕ್ ಖರ್ಗೆ ಸರ್ಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೀವಿ. ಏನು ಯಾಕಂತಂದರೆ ಈಗ ಗೃಹ ಸಚಿವರು ಇದ್ದರೆ ಅವರೇ ಇಲಾಖೆದ ನೋಟಿಫಿಕೇಷನ್ ಇದು. ಸೊ ಹಂಗಾಗಿ ಈ ಹಿಂದೆ KE ಇದು ನಿಮ್ಗೆ ಗೊತ್ತಿದೆ, ಫೀಸ್ ಕಡಿಮೆ ಇತ್ತು. ಬಟ್ ಆಮೇಲೆ ಜಾಸ್ತಿ ಆಗಿದೆ. ಈ 750 ರೂಪಾಯಿ ಫೀಸನ್ನು ಕಟ್ಟಬೇಕು. ಈಗ ಒಂದೇ ನೋಟಿಫಿಕೇಷನ್ ಇಲ್ಲ, ಈಗ KSRP ಆಗುತ್ತೆ, CRDR ಆಗುತ್ತೆ, KSASF ಆಗುತ್ತೆ, ಈಗ ಸಿವಿಲ್ ನೋಟಿಫಿಕೇಷನ್ ಇದೆ. ಸೊ ನೆಕ್ಸ್ಟ್ VAO ಆಗುತ್ತೆ, ಲ್ಯಾಂಡ್ ಸರ್ವೇರ್, ಇನ್ನೂ ಬೇರೆ ಬೇರೆ ಗ್ರೂಪ್ ಸಿ ಹುದ್ದೆಗಳು ನೇಮಕಾತಿ ಕೂಡ KE ಮಾಡುತ್ತೆ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ಎಲ್ಲ ಒಂದು ನೇಮಕಾತಿಗಳಿಗೂ ಕೂಡ ಇಷ್ಟು ಎಕ್ಸಾಮ್ ಫೀಸನ್ನು ಕಟ್ಟುವಂಥದ್ದು. ಆ್ಯಂಡ್ ಈ ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, VA ಒಂದೇ ನೇಮಕಾತಿಗೆ ಸರಿಸುಮಾರು 40 ಕೋಟಿ ಪರೀಕ್ಷಾ ಶುಲ್ಕ ಕಲೆಕ್ಟ್ ಆಗಿತ್ತು. ಈ ಬಾರಿ ಐ ಥಿಂಕ್ ಸಿವಿಲ್ಲು, ಈಗ ಎಲ್ಲ KSRP ಎಲ್ಲ ನೇಮಕಾತಿ ಸೇರಿ ಒಂದು 100 ಕೋಟಿ ಆದರೂ ಸರಿಸುಮಾರು ಈ ಬಾರಿ ಎಕ್ಸಾಮ್ ಫೀಸ್ ಆಗುತ್ತೆ. ಸೊ ಇಷ್ಟು ಪ್ರಮಾಣದ ಹಣ ಸಂಗ್ರಹ ಆಗುತ್ತೆ. ಹಂಗಂತ ನಾವು KE ಬಗ್ಗೆ ಪಾರದರ್ಶಕದ ವಿಚಾರದಲ್ಲಿ ನಂಬರ್ 1 ಇದೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದರೆ OMRನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ, ಪರೀಕ್ಷಾ ಕ್ರಮಗಳು ತುಂಬ ನೀಟಾಗಿ ಮಾಡ್ಕೊಳ್ತಾರೆ. ವಿತಿನ್ ಎ ಟೈಮ್ ಅಲ್ಲಿ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ, ನೋಟಿಫಿಕೇಷನ್, ಇದೆಲ್ಲ ಬೆಟರ್. ಬಟ್ ಅದರ ಎಕ್ಸಾಮ್ ಫೀಸ್ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕು. ನಾವು ಪ್ರಸನ್ನ ಕುಮಾರ್ ಸರ್ಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೀವಿ. ಯಾಕಂತಂದರೆ ಅವರು ತುಂಬ ವಿದ್ಯಾರ್ಥಿ ಸ್ನೇಹಿ ಇದ್ದಾರೆ. ಈ ವಿಷಯದಲ್ಲಿ ಏನಾದರೂ ಮಾಡಿ ಇದೊಂದು ಬಾರಿ ಅಥವಾ ಮುಂದಿನ ನೇಮಕಾತಿಗಳು ಕೂಡ ಅನ್ವಯ ಆಗೋ ರೀತಿ ಪರೀಕ್ಷಾ ಶುಲ್ಕವನ್ನು ಒಂದು ಹಂತಕ್ಕೆ ಕಡಿಮೆ ಮಾಡಿದ್ರೆ ಎಷ್ಟೋ ಗ್ರಾಮೀಣ ಭಾಗದ ಆಸ್ಪಿರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಷಯದಲ್ಲಿ ನಾವು ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಒಂದು ಮನವಿಯನ್ನು ಅಥವಾ ರಿಕ್ವೆಸ್ಟನ್ನು ಕೊಡ್ತೀವಿ. ಸೊ ಅದರ ಜೊತೆ ಇನ್ನೊಂದು ಏನು ಅಂತಂದರೆ, KE ಪರೀಕ್ಷೆಗಳಿಗೆ ಯಾರು ಓದ್ತಾ ಇದ್ದೀರಾ ನೋಡಿ, ಸಿವಿಲ್ ನೋಟಿಫಿಕೇಷನ್ ಎಸ್ಪೆಷಲಿ PC ನೋಟಿಫಿಕೇಷನ್ಗೆ ಓದೋಂಥವ್ರಿಗೆ ಒಂದು ಕಿವಿ ಮಾತು, ಸುಮ್ಮನೆ ಸಮಯವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡಬೇಡಿ. ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿಬಿಟ್ಟಿದೆ, ನಿಮಗೆ ಟೈಮ್ ಕೊಡ್ತಾರೆ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಅವೇನೂ ಇಲ್ಲ. ಅವರು ಆನ್ ಟೈಮಲ್ಲಿ ಏನು ಹೇಳಿದಾರೋ ಆ ಟೈಮಲ್ಲಿ ಎಕ್ಸಾಮ್ ಮಾಡ್ತಾರೆ. ಸೊ ನೀವು ಅಲರ್ಟ್ ಆಗಿ ರೆಡಿಯಾಗಿರಿ. ಈಗ ನೆಕ್ಸ್ಟ್ VAO ಆಯಿತು, 15th ನೋಟಿಫಿಕೇಷನ್ ಆಗ್ಬೋದು ಅಂತಿದೆ ಇದೇ ತಿಂಗಳು. ಸೊ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಆಯಿತು ಅಂತಂದರೆ ಆಮೇಲೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ನೋಟಿಫಿಕೇಷನ್ ಆಯಿತು, ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂತ. ಸೊ ದಯವಿಟ್ಟು ಪ್ರಿಪೇರ್ ಆಗಿರಿ. ಆ್ಯಂಡ್ ಎಕ್ಸಾಮ್ ಫೀಸ್ ವಿಷಯದಲ್ಲಿ ನಾವು ಗಮನ ಹರಿಸ್ತೀವಿ. ಯಾಕಂದರೆ ತುಂಬ ಜನ ಆಸ್ಪಿರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಸರ್ ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿ, ಏನೋ ಒಂದು ಗಮನಕ್ಕೆ ತನ್ನಿ. ಯಾಕಂದರೆ ಈ ಬಾರಿ ತುಂಬ ನೋಟಿಫಿಕೇಷನ್ಸ್ KE ಮಾಡ್ತಾ ಇರೋದ್ರಿಂದ ನಮಗೆ ಎಕ್ಸಾಮ್ ಫೀಸ್ ತುಂಬ ಹೊರೆ ಆಗುತ್ತೆ ಅಂತ. ಸೊ ಸಂಜೆ ಟ್ವಿಟರ್ ಅಭಿಯಾನ ಇದೆ, ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಸಾಧ್ಯವಾದಷ್ಟು ಮನವಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದ.